ಇಂದು ವಿಶ್ವ ಪ್ರಸಿದ್ಧ ದೇವಸ್ಥಾನವಾಗಿರುವಂತಹ ಪೂರಿ ಜಗನ್ನಾಥ ದೇವಸ್ಥಾನದ ಕಡೆ ಇಡೀ ಭಾರತದ ಕಣ್ಣು ನೆಟ್ಟಿದೆ. ಕಾರಣ ಇವತ್ತು ಸಾಕಷ್ಟು ವರ್ಷಗಳಿಂದ ಸುಮಾರು 4 ದಶಕಗಳಿಂದ ಕಾಡ್ತಾ ಇದ್ದಂತಹ ಒಂದು ಪ್ರಶ್ನೆ, ರತ್ನ ಭಂಡಾರದ ರಹಸ್ಯ ಏನು ಅನ್ನೋದು ಗೊತ್ತಾಗಬಹುದು. 4 ದಶಕದ ಬಳಿಕ ಇಂದು ರತ್ನ ಭಂಡಾರ ಓಪನ್ ಆಗುತ್ತೆ. ಒಡಿಶಾದ ಪೂರಿ ಜಗನ್ನಾಥ ದೇವಾಲಯದಲ್ಲಿ ಈ ಕುರಿತಂತೆ ಸಕಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಚಿನ್ನಾಭರಣ, ವಜ್ರ, ವೈಡೂರ್ಯದ ಬಗ್ಗೆ ಕುತೂಹಲ ಇದೆ. ಸಿಗುವಂತಹ ಸಂಪತ್ತು ಎಷ್ಟು ಅನ್ನೋ ಕುತೂಹಲ. ಇತ್ತೀಚೆಗಷ್ಟೇ ನೀವು ಇತ್ತೀಚಿನ ವರ್ಷಗಳಲ್ಲಿ ತಿರುವನಂತಪುರದಲ್ಲಿರುವಂತಹ ವಿಶ್ವದ ಅತ್ಯಂತ ಶ್ರೀಮಂತ ದೇವಸ್ಥಾನ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದಲ್ಲಿ ಆ ಕೊಠಡಿ ನಂಬರ್ B ತೆರೆಯೋದಕ್ಕೆ ಅಂತ ಹೇಳಿ ಸಿದ್ಧತೆ ಆಗಿತ್ತು ಮತ್ತು ಅಕ್ಕಪಕ್ಕದ ಕೊಠಡಿಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚಿನ್ನಾಭರಣ ಸಿಕ್ಕಿದ್ದು ಎಲ್ಲವೂ ಕೂಡ ನಿಮಗೆ ನೆನಪಿದ್ದೇ ಇದೆ. ಈಗ ಅಂಥದ್ದೇ ಒಂದು ಕುತೂಹಲ, ದೇವಸ್ಥಾನದ ಗುಪ್ತ ಸಂಪತ್ತು ಎಷ್ಟಿರಬಹುದು ಅನ್ನೋದಕ್ಕೆ ಸಾಕ್ಷಿ ಆಗ್ತಾ ಇದೆ ವಿಶ್ವ ಪ್ರಸಿದ್ಧ ಪೂರಿ ಜಗನ್ನಾಥ ದೇವಸ್ಥಾನ. 12ನೇ ಶತಮಾನದಿಂದ ಕೂಡ ಈ ದೇವಸ್ಥಾನದ ಸಂಪತ್ತಿನ ಬಗ್ಗೆ ಕೌತುಕ ಇತ್ತು. ಇತ್ತೀಚೆಗಷ್ಟೇ ಇಲ್ಲಿ ರಥಯಾತ್ರೆ ನಡೆದಿದ್ದನ್ನು ಕೂಡ ನಾವು ನೆನಪು ಮಾಡ್ಕೊಳ್ಬೋದು. ಸೊ ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿ ಈಗಿರುವಂತಹ ಕುತೂಹಲ, ಒಂದು ಆ ಸಂಪತ್ತು ಎಷ್ಟು, ಓಪನ್ ಮಾಡೋದಕ್ಕೆ ಆಗುತ್ತಾ ಕೋಣೆಯನ್ನು ಅಂತ. ಯಾಕಂದರೆ ಸಾಮಾನ್ಯವಾಗಿ ಒಂದು ನಂಬಿಕೆ ಏನು ಅಂತ ಹೇಳಿದ್ರೆ, ದೇವಸ್ಥಾನದ ಗುಪ್ತ ಸಂಪತ್ತನ್ನು ಕಾಯೋದು ಸರ್ಪಗಳು ಅಂತ ಒಂದು ನಂಬಿಕೆ ಇದೆ. ಸಾಕಷ್ಟು ವರ್ಷಗಳಿಂದ ಈ ನಂಬಿಕೆ ಇದೆ. ಸೊ ಇದೇ ಕಾರಣಕ್ಕೆ ಅನೇಕ ದೇವಸ್ಥಾನದಲ್ಲಿ ಇವತ್ತು ಕೂಡ ಗುಪ್ತ ಸಂಪತ್ತನ್ನು ಇರುವಂತಹ ಕೊಠಡಿಯನ್ನು ಓಪನ್ ಮಾಡಬೇಕು ಅಂದರೆ ಸಾಕಷ್ಟು ಹಿಂದು ಮುಂದೆ ನೋಡಲಾಗುತ್ತೆ. 46 ವರ್ಷಗಳ ಬಳಿಕ ರತ್ನ ಭಂಡಾರದ ಕೋಣೆ ತೆರೆಯೋದಕ್ಕೆ ಸಿದ್ಧತೆಗಳು ಆಗ್ತಾ ಇದೆ. ಹಾಗಾದ್ರೆ ಪೂರಿ ಜಗನ್ನಾಥನ ಅಷ್ಟೈಶ್ವರ್ಯದ ಸಂಪತ್ತು ಎಷ್ಟಿದೆ? ಜಗನ್ನಾಥನ ಅಪಾರ ನಿಧಿಗಿದೆಯಾ ಸರ್ಪಗಾವಲು ಅನ್ನೋ ಪ್ರಶ್ನೆ ಕೂಡ ಇದೆ. ನಾನಾಗಲೇ ಹೇಳ್ತಾ ಇದ್ದೆ, ಎಲ್ಲಿ ನಿಧಿ ಇದೆ, ಎಲ್ಲಿ ಗುಪ್ತ ಸಂಪತ್ತಿರುತ್ತೆ, ಅಲ್ಲಿ ಸರ್ಪಗಳು ಅದನ್ನು ಕಾಯೋ ಕೆಲಸ ಮಾಡುತ್ತೆ ಅನ್ನೋದು ಒಂದು ನಂಬಿಕೆ ಹಿಂದೂಗಳದ್ದು. ವಿಷ ಸರ್ಪಗಳ ಕಾವಲು ಬಗ್ಗೆ ಅಧಿಕಾರಿಗಳಲ್ಲೂ ಕೂಡ ಭಯ ಇದೆ. ಉರುಗ ತಜ್ಞರು, ವೈದ್ಯರ ತಂಡ, ಆಂಬ್ಯುಲೆನ್ಸ್ ಎಲ್ಲವೂ ಕೂಡ ಅಲ್ಲಿ ಸನ್ನದ್ಧವಾಗಿದೆ. ದೇವಸ್ಥಾನದ ಪ್ರಾಂಗಣದಲ್ಲಿ 46 ವರ್ಷಗಳ ಬಳಿಕ ಇರುವಂತಹ $1 ಮಿಲಿಯನ್ ಪ್ರಶ್ನೆಗೆ ಉತ್ತರ ಸಿಗೋ ಕಾಲ ಸನ್ನಿಹಿತವಾಗಿದೆ. ಎಲ್ಲರೂ ಕುತೂಹಲದಿಂದ, ಕಾತರದಿಂದ, ಅಚ್ಚರಿಯಿಂದ ಕಾಯ್ತಾ ಇರುವಂತಹ ಕ್ಷಣ. ಆಲ್ಮೋಸ್ಟ್ ನಾವು ಈ ಪೌರಾಣಿಕ ಕಥೆಗಳನ್ನು ಕೇಳ್ತಾ ಇದ್ವಿ. ಆಮೇಲೆ ದೇಗುಲಗಳ ಗುಪ್ತ ಸಂಪತ್ತಿನ ಸುತ್ತ ಈ ಹಾವುಗಳ ಚರ್ಚೆ ಬಗ್ಗೆ ಕೂಡ ನಾವು ಆಗಾಗ ಕೇಳಿರ್ತೀವಿ. ಮತ್ತು ಆಗಾಗ ಆ ದೇವಸ್ಥಾನದಲ್ಲಿ ಕೆಲಸ ಮಾಡೋರೆ ನಮಗೆ ಸರ್ಪ ಇರುವಂತಹ ಪ್ರೆಸೆನ್ಸ್ ಕಾಣಿಸ್ತು ಅಥವಾ ಬುಸುಗುಡೋದು ಕೇಳಿಸ್ತು ಅಂತೆಲ್ಲ ಹೇಳೋದನ್ನೆಲ್ಲ ಕೇಳ್ಪಟ್ಟಿರ್ತೀವಿ. ಸೊ ಭಗವಾನ್ ಜಗನ್ನಾಥ ಪೂರಿಯಲ್ಲಿರುವಂತಹ ದೇವಸ್ಥಾನದ ಒಳಗೆ ಬೆಲೆ ಬಾಳುವಂತಹ ವಸ್ತುಗಳು ಹಾಗೂ ಆ ಸರ್ಪಗಳ ಗುಂಪು ಬಹಳ ನಿಷ್ಠೆಯಿಂದ ನಿಧಿಯನ್ನು ಕಾಯ್ತಾ ಇದೆ ಅನ್ನುವಂತಹ ನಂಬಿಕೆ, ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಕ್ಬಿಡುತ್ತೆ. 2018ರಲ್ಲಿ ಒಡಿಶಾದ ಹೈಕೋರ್ಟ್ನ ಆದೇಶದ ನಂತರ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ತಂಡ ಜಂಟಿಯಾಗಿ ಅವತ್ತೇ ಆ ಕೋಣೆಯನ್ನು ಓಪನ್ ಮಾಡೋದಕ್ಕೆ ಅಂತ ಹೇಳಿ ತೆರಳಿದ್ರು. ಬಟ್ 2018ರಲ್ಲಿ ಅದಾಗಿರಲಿಲ್ಲ. ದೇಗುಲದ ಹೊರಗೂ ಕೂಡ ಭಕ್ತರು, ರಕ್ಷಣಾ ಸಿಬ್ಬಂದಿಗಳು ಎಲ್ಲರೂ ಕೂಡ ಜಮಾಯಿಸ್ತಾನೆ ಇದ್ದಾರೆ. ದಿನ ಹತ್ತಿರ ಆಗ್ತಾ ಇದ್ದ ಹಾಗೆ ಇವತ್ತೇನಾಗುತ್ತೆ, ಇವತ್ತು ಅಟ್ಲೀಸ್ಟ್ ಓಪನ್ ಆಗುತ್ತಾ ಅನ್ನೋದು ಕುತೂಹಲಕ್ಕೆ ಉತ್ತರ ಸಿಕ್ಬಿಡುತ್ತೆ ನಮಗೆ. ಆಮೇಲೆ ದೇವಸ್ಥಾನದ ಸಮಿತಿಯವರು ಬಹಳಷ್ಟು ಜನ ಹೇಳಿದ್ದಾರೆ, ಇಲ್ಲಿ ಭಾಳ ದೊಡ್ಡ ಗಾತ್ರದ ಸರ್ಪಗಳನ್ನು ನಾವು ನೋಡಿದ್ದೀವಿ ಅಥವಾ ಅದರ ಇರುವಿಕೆ, ಪ್ರೆಸೆನ್ಸ್ ಬಗ್ಗೆ ನಮ್ಗೆ ಆಗಾಗ ಗೊತ್ತಾಗ್ತಾ ಇದೆ, ಹೀಗಾಗಿ ಓಪನ್ ಮಾಡೋದು ಬೇಡ ಅನ್ನೋದು ಕೂಡ ಕೆಲವರ ಅಭಿಪ್ರಾಯ ಆಗಿತ್ತು. ಬಟ್ 85ರ ನಂತರ ಆ ಗಳಿಗೆ ಹತ್ತಿರ ಆಗ್ತಾ ಇದೆ. ಪೂರಿ ಜಗನ್ನಾಥ ದೇಗುಲದ ಆ ರತ್ನ ಭಂಡಾರದ ರಹಸ್ಯದ ಬಗ್ಗೆ ನಾವು ಈಗಷ್ಟೇ ಮಾಹಿತಿ ಕೊಡ್ತಾ ಇದ್ವಿ, ಯಾವ ರೀತಿ ಕುತೂಹಲ ಇದೆ ಅಂತ. ನೋಡಿ, 78ರಲ್ಲಿ ರತ್ನ ಭಂಡಾರದ ಕೋಣೆಯನ್ನು ತೆರೆಯಲಾಗಿತ್ತು. ಚಿನ್ನಾಭರಣ, ವಜ್ರ, ಪಚ್ಚೆ, ಹರಳುಗಳು ಇದ್ದದ್ರ ಬಗ್ಗೆ ಕೂಡ ಹೇಳಲಾಗುತ್ತೆ. ನಂತರ 2018ರಲ್ಲಿ ನಾನು ಆಗಲೇ ಹೇಳ್ತಂದ್ರೆ ಆಪರೇಷನ್ ರತ್ನ ಭಂಡಾರ ಫೇಲ್ಯೂರ್ ಆಯಿತು, ಆಗಲಿಲ್ಲ ಅವ್ರಿಗೆ ಓಪನ್ ಮಾಡೋದಕ್ಕೆ. ಸೊ ಈಗ 46 ವರ್ಷಗಳ ನಂತರ ಮತ್ತೊಂದು ಪ್ರಯತ್ನ. ಲಾಸ್ಟ್ ಟೈಮ್ ಏನಕ್ಕೆ ಆಗಲಿಲ್ಲ ಅಂತ ಕೇಳಿದರೆ, ಆಬ್ವಿಯಸ್ಲಿ ಪೂರಿ ಜಗನ್ನಾಥ ದೇವಸ್ಥಾನ ಪುರಾತನ ದೇವಾಲಯ ಆಗಿರೋದ್ರಿಂದ ಹಲವು ಕಡೆ ಸಣ್ಣ ರಂಧ್ರ ಹಾಗೂ ಬಿರುಕು ಇತ್ತು. ಸಣ್ಣ ರಂಧ್ರದ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಹಾವುಗಳು ನುಗ್ಗುವ ಸಾಧ್ಯತೆ ಬಗ್ಗೆ ಕೂಡ ಕೆಲವರೆಲ್ಲ ಹೇಳ್ತಾ ಇದ್ರು. ಮತ್ತು ಲಾಸ್ಟ್ ಟೈಮ್ ಟ್ರೈ ಮಾಡಿದಾಗಲೂ ಕೂಡ ಭಂಡಾರದ ಕೀಗಳ ಕೊರತೆಯಿಂದಾಗಿ ಪ್ರಯತ್ನ ವಿಫಲ ಆಯಿತು ಅಂತ ಹೇಳ್ತಾರೆ. ಈ ವೈಫಲ್ಯದ ನಂತರ ಈಗ ಮತ್ತೊಂದು 2024ರಲ್ಲಿ ಬರೋಬ್ಬರಿ 6 ವರ್ಷಗಳ ನಂತರ ಮತ್ತೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಕ್ಸೀಡ್ ಆಗುತ್ತಾ ಇಲ್ವಾ ಅನ್ನೋ ಕುತೂಹಲಕ್ಕೆ ಕೆಲವೇ ಗಂಟೆಗಳಲ್ಲಿ ಉತ್ತರ ಅಂತೂ ಸಿಗುತ್ತೆ. ಆದರೆ
ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಿಧಿ ಇದೆ ಅನ್ನೋ ನಿಗೂಢತೆಯನ್ನು ಭೇದಿಸೋ ಕೆಲಸ ಎಷ್ಟರ ಪ್ರಮಾಣದಲ್ಲಿ ಆಗುತ್ತೆ ಅನ್ನೋ ಕುತೂಹಲ ಕೂಡ ಇದ್ದೇ ಇದೆ. ಹೀಗಾಗಿ ಈ ಪ್ರಯತ್ನ ಬಹಳಷ್ಟು ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಗುಪ್ತ ಸಂಪತ್ತಿನ ಬಗ್ಗೆ ಈಗಾಗಲೇ ಪ್ರಶ್ನೆ ಇದೆ. 4 ದಶಕದ ನಂತರ ಬಯಲಾಗತ್ತಾ ಪೂರಿ ಜಗನ್ನಾಥನ ಈ ಭಂಡಾರದ ವಿಚಾರ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್, ಎಷ್ಟೊತ್ತಿಗೆ ಮತ್ತೊಂದು ಪ್ರಯತ್ನವನ್ನ ಮಾಡ್ತಾರೆ ಮತ್ತು ಅದಕ್ಕೆ ಬೇಕಾಗಿರುವಂತಹ ತಯಾರಿ 2018ರ ನಂತರ ಎಷ್ಟು ಹೊಸ ಟೆಕ್ನಾಲಜಿಗಳ ಮೊರೆ ಹೋಗ್ಲಾಗ್ತಾ ಇದೆ ಮತ್ತು ಯಾವ ರೀತಿ ಪ್ರಿಪ್ರೇಷನ್ ಈಗ 6 ಇಯರ್ಸ್ ಡೌನ್ ದ ಲೇನ್ ಕಾಣಿಸ್ತಾ ಇದೆ ಅಂತ? ಮಮತಾ 45 ವರ್ಷಗಳ ಬಳಿಕ ರತ್ನ ಭಂಡಾರದ ಬಾಗಿಲನ್ನ ತೆರೀಲಿಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗ್ತಾ ಇರುವಂತದ್ದು. ಈ ರತ್ನ ಬಾಗಿಲಿನ ಒಳಗಡೆ ಪುರಾತನ ಕಾಲದ ಚಿನ್ನಾಭರಣ, ವಜ್ರ ವೈಡೂರ್ಯಗಳಿದಾವೆ ಅನ್ನುವಂತ ಮಾಹಿತಿಗಳಿದಾವೆ. ಅವುಗಳನ್ನ ಎಣಿಕೆ ಮಾಡಬೇಕು ಮತ್ತೆ ಅದರ ಸಂಪತ್ತನ್ನ ಲೆಕ್ಕ ಹಾಕ್ಬೇಕು ಅನ್ನುವಂಥದ್ದು ಇದರ ಉದ್ದೇಶ ಆಗಿರುವಂತದ್ದು. ಈ ಹಿಂದೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಅದರ ಅನ್ವಯ ಈ ಕೆಲಸಗಳನ್ನ ಮಾಡ್ತಾ ಇರುವಂತದ್ದು. ಇವತ್ತು ಇನ್ನೇನು ಪ್ರಿಪರೇಷನ್ಗಳು ಶುರುವಾಗಿದಾವೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಬಾಗಿಲನ್ನ ತೆರೆಯುವಂತ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡ್ಲಾಗ್ತಾ ಇದೆ. ಮುಖ್ಯವಾಗಿ ಸಾಕಷ್ಟು ತಯಾರಿಗಳನ್ನ ಇಲ್ಲಿ ಮಾಡ್ಕೊಂಡಿರುವಂತದ್ದು ಗಮನಿಸಬೇಕು. ಯಾಕೆಂದ್ರೆ ನಾವು ಪೌರಾಣಿಕ ಇತಿಹಾಸದಲ್ಲಿ ಗಮನಿಸಿದ್ದೀವಿ, ಈ ರೀತಿಯಾದಂತ ನಿಧಿ ಅಥವಾ ರತ್ನ ಭಂಡಾರವನ್ನ ಸರ್ಪಗಳು ಕಾವಲು ಕಾಯ್ತಾ ಇರ್ತವೆ ಅನ್ನುವಂತ ಒಂದು ನಂಬಿಕೆ ಇರುವಂತದ್ದು. ಹೀಗಾಗಿ ವೈದ್ಯರನ್ನ, ಆಂಬ್ಯುಲೆನ್ಸ್ ಗಳನ್ನ, ಉರಗ ತಜ್ಞರನ್ನ ಎಲ್ಲರನ್ನು ಕೂಡ ಸನ್ನದ್ಧವಾಗಿಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇರುವಂತದ್ದು. ಒಂದು ವೇಳೆ ಆ ರೀತಿಯಾಗಿ ಸರ್ಪಗಳು ಕಾಣಿಸ್ಕೊಂಡ್ರೆ ಅವುಗಳನ್ನ ಹಿಡಿಲಿಕ್ಕೆ ಬೇಕಾದಂತ ಅಗತ್ಯ ಏನು ತಯಾರಿಗಳನ್ನ ಕೂಡ ಮಾಡ್ಕೊಳ್ಳಲಾಗಿದೆ. ಒಂದು ವೇಳೆ ಏನಾದ್ರೂ ಅನಾಹುತಗಳು ಸಂಭವಿಸಿದ್ರೆ ಕೂಡಲೇ ಅವರಿಗೆ ವೈದ್ಯಕೀಯ ನೆರವನ್ನ ಕೂಡ ಕೊಡುವಂತ ನಿಟ್ಟಿನಲ್ಲಿ ಈಗ ತಯಾರಿಗಳನ್ನ ಕೂಡ ಮಾಡ್ಕೊಳ್ಳಲಾಗಿದೆ. ಈಗ ಒಂದು ಆಲ್ಟರ್ನೇಟ್ ಕೀಗಳನ್ನ ಬಳಸಿ ಆ ಒಂದು ರತ್ನ ಬಾಗಿಲುಗಳನ್ನ ತೆರೆಯುವಂತ ಪ್ರಯತ್ನಗಳನ್ನ ಕೂಡ ಮಾಡಲಾಗುತ್ತೆ. ಒಳಗಡೆ ಏನು ಇದೆ ಅನ್ನುವಂತ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಕೂಡ ಇವತ್ತು ನಡೆಸಲಾಗುತ್ತೆ. ಮಮತಾ, ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.